ಶ್ರೀ ಜೇನುಕಲ್ನಲ್ಲಿ ಮೊಳಗಿದ ಸ್ವಾತಂತ್ರ್ಯದ ಕಹಳೆ. ಭಾರತಾಂಬೆ ನಿನ್ನ ಜನ್ಮದಿನ. ಚಿಕ್ಕಬಳ್ಳಾಪುರದಲ್ಲಿ ಎಂಸಿ ಸುಧಾಕರ್ ಧ್ವಜಾರೋಹಣ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಇದೇ ದೇಶ. ಎಸ್ ವೀಕ್ಷಕರೇ, ಇಂದು ದೇಶದೆಲ್ಲೆಡೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲಿಯೂ ಹಾರಾಟ ನಡೆಸ್ತಾ ಇದ್ದ ತ್ರಿವರ್ಣ ಧ್ವಜ ಇತ್ತ ಪ್ರತಿ ಮನೆಯಲ್ಲಿಯೂ ಕೂಡ ತ್ರಿವರ್ಣ ಧ್ವಜ ಹಾರಾಟ ನಡೆಸ್ತಾ ಇದೆ. ಇನ್ನು ಅರಸೀಕೆರೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿಯೂ ಸ್ವಾತಂತ್ರ್ಯೋತ್ಸವವನ್ನ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಆಚರಿಸಲಾಯಿತು. ಭಾರತಾಂಬೆ ನಿನ್ನ ಜನ್ಮದಿನ. ಹೌದು, ಅರಸೀಕೆರೆ ನಗರದ ಶ್ರೀ ಜೇನುಕಲ್ಲು ಕ್ರೀಡಾಂಗಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುಂಚೆ ಶಾಸಕ ಕೆಎಂ ಶಿವಲಿಂಗೇಗೌಡರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಇದೇ ವೇಳೆ ಧ್ವಜಾರೋಹಣವನ್ನ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು ನೆರವೇರಿಸಿದ್ರು. ಧ್ವಜಾರೋಹಣ ನಂತರ ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ಹಾಡುವ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಯಿತು. ಗೃಹ ಮಂಡಳಿ ಅಧ್ಯಕ್ಷರು ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಅಧ್ಯಕ್ಷತೆಯಲ್ಲಿ ಪಥ ಸಂಚಲನವನ್ನ ನಡೆಸಲಾಯಿತು. ವಿದ್ಯಾರ್ಥಿಗಳ ದೇಶಪ್ರೇಮದ ಆಕರ್ಷಕ ಪ್ರತಿಭೆಯನ್ನ ವೀಕ್ಷಣೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಾಯಿತು. ಭಾರತದ ಎಲ್ಲ ಪ್ರಜೆಗಳ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಜೊತೆಯಲ್ಲಿ ನಾವು ಮುಂದೆ ಬಸವಣ್ಣನವರ ಒಂದು ಸ್ಟ್ಯಾಚ್ಯೂವನ್ನು ಕಟ್ಟಿಸೋದ್ರ ಜೊತೆಯಲ್ಲಿ ನಮ್ಮ ಯಾವ ಸಂಗೊಳ್ಳಿ ರಾಯಣ್ಣನವರಿದ್ದಾರೆ ಅವರನ್ನು ಅವರ ಜ್ಞಾಪಕಾರ್ಥವಾಗಿ ಒಂದು ಜಾಗದಲ್ಲಿ ಅವರನ್ನ ಪ್ರತಿಮೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಯಾರು ಅನುಭವ ಮಂಟಪದಲ್ಲಿ ಈ ಸಮಾಜವನ್ನ ತಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ, ಆ ಎಲ್ಲ ಅನುಭವ ಮಂಟಪದಲ್ಲಿದ್ದಂತ ಪ್ರತಿಯೊಬ್ಬ ದಾರ್ಶನಿಕರ ಒಂದು ನೆನಪಿಗೋಸ್ಕರ ಎಲ್ಲ ಪ್ರತಿಮೆಗಳನ್ನ ಮಾಡಿಸ್ತಕ್ಕಂಥ ಒಂದೊಂದಾಗಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗುವುದು ಅಂತಕ್ಕಂಥದ್ದನ್ನ ನಾವು ಯಾಕೆ ಅಂದ್ರೆ ನಮ್ಮ ಇತಿಹಾಸ ಮುಂದೆ. ಇತ್ತ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ವತಿಯಿಂದ ಗಿಡ ನೆಡುವ ಮೂಲಕ ಸ್ವಾತಂತ್ರ್ಯೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸಂರಕ್ಷಣಾ ಮಂಡಳಿಯು ಭಾರತೀಯ ಹುತಾತ್ಮನ ನಮನ ಹಾಗೂ ದೇಶಾದ್ಯಂತ ಗಿಡಗಳನ್ನು ನೆಡುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಗರದ ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆ ಹಾಡುವ ಮೂಲಕ ಮಾಜಿ ಸೈನಿಕರಿಗೆ ಗೌರವ ನೀಡಲಾಯಿತು. ಅತಿಥಿಗಳಿಗೆ ಭಾರತದ ಸಂವಿಧಾನದ ಪೀಠಿಕೆಯನ್ನ ಕೊಡುಗೆಯಾಗಿ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಹಾಗೂ ವಿಜಯರತ್ನ ಪ್ರಶಸ್ತಿಗೆ ಪಾಲುದಾರರಾದ ಡಾಕ್ಟರ್ ಶಿವಕುಮಾರ್ ಪಾಲ್ಗೊಂಡಿದ್ರು. ಎಲ್ಲ ಸಮಸ್ತ ಭಾರತವಾಸಿಗಳಿಗೆ 78ನೇ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ನಿಯಂತ್ರಣ ಮಂಡಳಿ ವತಿಯಿಂದ ಭಾರತದಾದ್ಯಂತ ಹಸಿರಿನೊಂದಿಗೆ ಭಾರತ ಅಂದರೆ ಹುತಾತ್ಮ ಸೈನಿಕನ ಹೆಸರಿನಲ್ಲಿ ಆ ಒಂದು ಸೈನಿಕರನ್ನು ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಕಾರಣಕರ್ತರಾದಂಥ ಸಾವಿರಾರು ಸೈನಿಕರ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳುತ್ತಾ ಈ ಒಂದು ಮಾನವ ಹಕ್ಕುಗಳ ನ್ಯಾಯಾಂಗ ನಿಯಂತ್ರಣ ಮಂಡಳಿಯು ಭಾರತದಾದ್ಯಂತ ಇವತ್ತು ಹಸಿರಿನೊಂದಿಗೆ ಭಾರತ ಅಂತಕ್ಕಂಥ ಗಿಡವನ್ನು ನೆಡೋದ್ರ ಮೂಲಕ ಅವರ ಹೆಸರಿನಲ್ಲಿ ಹುತಾತ್ಮ ಸೈನಿಕನ ಹೆಸರಿನಲ್ಲಿ ಹಸಿರಿನೊಂದಿಗೆ ಭಾರತವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾಧ್ಯಕ್ಷರಾದಂಥ ಮೊಹಮ್ಮದ್ ನಿಸಾರ್ ಅವರು ಮತ್ತು ಮೊಹಮ್ಮದ್ ನಾಸಿರ್ ಅವರು ಮತ್ತು ತಾಲೂಕು ಅಧ್ಯಕ್ಷರಾದಂಥ ತನ್ವೀರ್ ರವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಮಾಜದಲ್ಲಿ ಒಂದು ಜಾಗರೂಕತೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಮಾನವ ಹಕ್ಕುಗಳ ಬಗ್ಗೆ ಎಲ್ರಿಗೂ ತಿಳುವಳಿಕೆಯನ್ನು ತಿಳಿಸ್ಕೊಡಬೇಕು, ಅದರ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ಕಾನ್ಸೆಪ್ಟು ಇವತ್ತು ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ. ಇತ್ತ ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿಯೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಧ್ವಜಾರೋಹಣವನ್ನ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದ್ರು. ತದನಂತರ ಪೊಲೀಸ್ ಧ್ವಜ ವಂದನೆ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ದೇಶ ಪ್ರೇಮವನ್ನ ಸಾರಿದ್ರು. ವಿವಿಧ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ಸ್ವಾತಂತ್ರ್ಯೋತ್ಸವಕ್ಕೆ ಮೆರುಗನ್ನ ನೀಡಿದ್ರು. ಪ್ರಯತ್ನಗಳು ಪ್ರಾರಂಭ ಮಾಡಿದಾಗ ಆಗ ಗೊತ್ತಾಯಿತು ಇದ್ರ ಭೂಮಿ ನಮ್ಮ ಯುವಜನ ಸೇವಾ ಇಲಾಖೆ ಹೆಸರಲ್ಲಿಲ್ಲ ಅಂತಕ್ಕಂಥದ್ದು. ತಕ್ಷಣ ನಾವು ನಮ್ಮ ಜಿಲ್ಲಾಡಳಿತವನ್ನ ಎಚ್ಚರಿಸಿ ಆ ಜಾಗ ಇವತ್ತು ನಮ್ಮ ಯುವಜನ ಸೇವಾ ಕ್ರೀಡಾ ಇಲಾಖೆ ವ್ಯಾಪ್ತಿಗೆ ಬರುವಂತದ್ದಕ್ಕೆ ಈಗೆಲ್ಲ ಕ್ರಮ ಆಗಿ ಇವತ್ತು ಎಲ್ಲ ದಾಖಲಾತಿಗಳಲ್ಲಿ ಅದು ಬರುವಂತ ಕೆಲಸವನ್ನ ಮಾಡಿದ್ದೀವಿ. ಆ ರೀತಿ ಸಣ್ಣ ಸಣ್ಣ ವಿಚಾರ ಅಂತಕ್ಕಂಥದ್ದಲ್ಲ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರಿಂದ ಇವೆಲ್ಲವನ್ನ ನಮ್ಮ ಜಿಲ್ಲೆಗಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಜಾಪ್ರಭುತ್ವ
ವ್ಯವಸ್ಥೆಯಲ್ಲಿ ಇವತ್ತೇನು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆ ಸ್ವಾತಂತ್ರ್ಯದ ಪರಿಣಾಮ ಇವತ್ತು ನಾವೆಲ್ಲ ಇವತ್ತು ನಿಮ್ಮನ್ನ ಒಂದು ಸರ್ಕಾರದ ರೂಪದಲ್ಲಿ ನಮ್ಮ ಜನತೆಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು, ಯಾವ ರೀತಿ ಅದನ್ನ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿಗಳನ್ನ ನಾವು ಒತ್ಕೊಂಡಿದ್ದೀವಿ. ಅದರ ಭಾಗ, ಅದರ ಫಲವಾಗಿ ಇವತ್ತು ನಾನು ಜಿಲ್ಲಾ ಮಂತ್ರಿಯಾಗಿ 2 ವರ್ಷ 3 ತಿಂಗಳಲ್ಲಿ ಇವತ್ತು ಇಷ್ಟೆಲ್ಲ ಜಿಲ್ಲೆಗೆ ಮಾಡಿರ್ತಕ್ಕಂಥದ್ದು ಇನ್ನೂ ಹಲವಾರು ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋದ್ರೆ ಸಮಯ ಬಹಳಷ್ಟಾಗುತ್ತೆ. ಅದರಿಂದ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು, ಎಲ್ಲಾ ಕ್ಷೇತ್ರಗಳನ್ನು ಬೆಳವಣಿಗೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲಾ ರೀತಿಯಾದಂತ ಒಂದು ವಿನೂತನವಾದಂತ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದೀವಿ, ಮಾಡ್ತಾ ಇದೀವಿ, ಮುಂದೇನು ಮಾಡ್ತೀವಿ ಅಂತಕ್ಕಂಥ ಭರವಸೆಯೊಂದಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಸಿಒ ಡಾಕ್ಟರ್ ನವೀನ್ ಭಟ್, ಎಸ್ಪಿ ಕುಶಲ್ ಚೌಕ್ಸಿ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪೇಶ್ವರ್ ಗೈರಾಗಿದ್ರು. ಎಂಡಿ ನಾಸಿರ್ ಅರಸೀಕೆರೆ ಜೊತೆ ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ. ಭಾರತಾಂಬೆ ನಿನ್ನ ಜನ್ಮದಿನ